ಮರಿಗಳಿಗೆ ಲಿವರ್ ಟಾನಿಕ್ ಯಾವ ರೀತಿ ಕೊಡಬೇಕು, ಹೊಸದಾಗಿ ತಂದಾಗ ಯಾವ ರೀತಿ ಕೊಡಬೇಕು, ಡೈಲಿ ಪ್ರೊಸೀಜರ್ ಒಳಗೆ ಯಾವ ರೀತಿ ಕೊಡಬೇಕು. ಹಾಯ್, ಎಲ್ಲರಿಗೂ ಕುರಿಗಳ ಆಹಾರದ ಸೀರೀಸ್ಗೆ ಸ್ವಾಗತ. ನಿಮ್ಗೆ ಕುರಿಗಳ ಆಹಾರದ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ನನ್ನ ಈ ಎಲ್ಲ ಸೀರೀಸ್ ನೋಡ್ರಿ, ನಿಮ್ಗೆ 0% ಡೌಟ್ ಇರುತ್ತೆ ಅಂತ ಹೇಳ್ಬೋದು. ಇವತ್ತು ಲಿವರ್ ಟಾನಿಕ್ ಯಾವ ರೀತಿ ಕೊಡಬೇಕು, ಕಾನ್ಸಂಟ್ರೇಟ್ ಫೀಡ್ ಜೊತೆಗೆ ಲಿವರ್ ಟಾನಿಕ್ ಮಿಕ್ಸ್ ಮಾಡಿ ಡೈಲಿ ಪ್ರೊಸೀಜರ್ ಒಳಗೆ ಕೊಡ್ಬೋದಾ ಅಂತ ಕೇಳ್ತಾರ. ಸೊ ಕಾನ್ಸಂಟ್ರೇಟ್ ಫೀಡ್ ಜೊತೆಗೆ ಕೊಡ್ಬೋದಾ ಅಂತ ಕೇಳೋದಾದ್ರೆ ಹೌದು, ಕೊಡಬಹುದು. ಆದ್ರೆ ಡೈಲಿ ಪ್ರೊಸೀಜರ್ ಮೇಲೆ ಕೊಡಕ್ ಹೋಗ್ಬಿಡ್ರಿ, ಡೈಲಿ ಕೊಡ್ಬೇಡ್ರಿ. ಏನ್ ಮಾಡ್ರಿ ಅಂದ್ರ 5 ದಿನ ಹೊಸದಾಗಿ ಮರಿ ತಂದಾಗ ಡಿವಾರ್ಮಿಂಗ್ ಆಗಿ 2 ರಿಂದ 3 ದಿನ ಆದ್ಮೇಲೆ 5 ದಿನ ನೀವು ಇದು ಲಿವರ್ ಟಾನಿಕ್ ಕೊಡ್ರಿ. 5 ದಿನ ಆಗಿಲ್ಲ ಅಂದ್ರ ಒಂದಿನ ಲಿವರ್ ಟಾನಿಕ್, ಒಂದಿನ ಕ್ಯಾಲ್ಸಿಯಂ ಟಾನಿಕ್ ಸಿರಪ್ ಅನ್ನೋಂಗ 10 ದಿನದ ಪ್ರೊಸೀಜರ್ ಮಾಡ್ಕೊರಿ. ಅದಾದ್ಮೇಲೆ ಒಂದು 20 ದಿನ ಗ್ಯಾಪ್ ಕೊಡ್ರಿ. ಅವಶ್ಯಕತೆ ಇದ್ರ ಅಷ್ಟೇ ನೀವು ಲಿವರ್ ಟಾನಿಕ್ ಕೊಡ್ರಿ, ಹೆಚ್ಚಿಗೆ ಆಗಿ ಕೊಡಕ್ ಹೋಗ್ಬೇಡ್ರಿ. ಅತಿಯಾಗಿ ಲಿವರ್ ಟಾನಿಕ್ ಕೊಡೋದ್ರಿಂದ ಅದ್ರ ನ್ಯಾಚುರಲ್ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗುತ್ತಾ. ಅದಾದ್ಮೇಲೆ ಅದ್ರದ್ದು ಲಿವರ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಲಿವರ್ ಟಾನಿಕ್ ಹೆಂಗ್ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅಂತ ಕೇಳೋದಾದ್ರೆ ನೀವು ಕಾನ್ಸಂಟ್ರೇಟ್ ಫೀಡ್ ಜೊತೆಗೆ ಮಿಕ್ಸ್ ಮಾಡ್ಕೊಡ್ಬೋದು. ಇಲ್ಲ ಅಂದ್ರೆ ಒಂದು ಗನ್ ಸಿಗುತ್ತಾ ಲಿವರ್ ಟಾನಿಕ್, ಆ ಗನ್ ಮುಖಾಂತರ ಕೊಡ್ಬೇಕು. ಡೈಲಿ ಒಂದೊಂದು ಮರಿ ಹಿಡ್ಕೊಂಡು ಗನ್ ಮುಖಾಂತರ ಕೊಡೋದಕ್ಕಿಂತ ಕಾನ್ಸಂಟ್ರೇಟ್ ಫೀಡ್ ಒಳಗೆ ಮಿಕ್ಸ್ ಮಾಡ್ಕೊಡೋದು ಬೆಟರ್. ಅಂಡ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈಗ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ರಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.